Namaste. Subject Engineering Mathematics for first semester BE. Name of the book author Dr. K. S. Chandrasekhar Sir. Module 2 Differential Calculus 2. Article number 2.2 Indeterminate Forms. Type 3. Evaluate the following limits. Problem number 42. Limit x tends to a 2 minus x divided by a to the power of tan pi x by 2a. So solution for this problem 42, problem number 42. So let k equal to limit x tends to a 2 minus x divided by a to the power of tan of pi x divided by 2a. So put x equal to a. A by a is 1. 2 minus 1 is 1. Okay. So this is 1. Then ಇಲ್ಲಿ a ಅಂತ ಹಾಕೊಳ್ಳಿ. a by a is cancel. Pi by 2 ಆಗುತ್ತೆ. So tan pi by 2 is tan 90 degree is to infinity. So tan pi by 2 or tan 90 is infinity. Okay. 1 by 1 to the power of infinity ಬಂತಲ್ಲ. So go to ಎಲ್ಲಿಗೆ ಟೈಪ್ 3ಗೆ. ಟೈಪ್ 3 ಏನು ಹೇಳುತ್ತೆ, ಟೇಕ್ ಲಾಗ್ ಆನ್ ಬೋತ್ ದಿ ಸೈಡ್. ಸೊ ಲಾಗ್ ಅಪ್ಲೈ ಮಾಡಬೇಕು. ಸೊ 1 ಪವರ್ ಆಫ್ ಇನ್ಫಿನಿಟಿ ಬಂತು ಅಂತ ಹೇಳಿದ್ರೆ ಟೈಪ್ 3 ಅಪ್ಲೈ ಮಾಡಬೇಕಾಗುತ್ತೆ. ಟೈಪ್ 3 ಅಂತ ಹೇಳಿದ್ರೆ ಟೇಕ್ ಲಾಗರಿದಮ್ ಆನ್ ಬೋತ್ ದಿ ಸೈಡ್. ಸೊ ಲಾಗ್ ಇ ಕೆ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ. ಸೊ ಲಾಗ್ ಅಪ್ಲೈ ಮಾಡಿದರೆ ಲಾಗ್ ಆಫ್ ದಿಸ್ ಅಂತ ಹೇಳಿದ್ರೆ ಫಸ್ಟ್ ಏನಾಗುತ್ತೆ, ಟ್ಯಾನ್ pi x divided by 2a into log of 2 minus x by a. ಇವಾಗ ಏನು ಮಾಡಬೇಕು, ಎಕ್ಸ್ ಪ್ಲೇಸಿಗೆ ಎ ಅಂತ ಹಾಕಿ, ಎ ಬೈ ಎ ಕ್ಯಾನ್ಸಲ್ ಆಯಿತು. ಸೊ ಟ್ಯಾನ್ ಪೈ ಬೈ 2 ಈಸ್ ಇನ್ಫಿನಿಟಿ ಬರುತ್ತೆ. ಓಕೆ, ಇನ್ಫಿನಿಟಿ ಇಂಟು ಇಲ್ಲಿ ಕೂಡ ಅಷ್ಟೇ, ಎ ಬೈ ಎ ಈಸ್ 1. 2 minus 1 is 1. ಲಾಗ್ 1 ಅಂತ ಹೇಳಿದ್ರೆ 0. 0 ಇಂಟು ಇನ್ಫಿನಿಟಿ ಫಾರ್ಮ್ ಬಂತಲ್ಲ. ಸೊ ಇವಾಗ ಏನು ಮಾಡಬೇಕಾಗತ್ತೆ, ಟೈಪ್ 2 ಅಪ್ಲೈ ಮಾಡಬೇಕು. ಟೈಪ್ 2 ಏನು ಹೇಳುತ್ತೆ, ಎಲ್ ಸಿ ಎಮ್ ತೊಗೋಬೇಕಂತ ಹೇಳುತ್ತೆ. ಓಕೆ, ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ. ಸೊ ಟ್ಯಾನ್ ಪೈ ಎಕ್ಸ್ ಬೈ 2a ಇರೋದನ್ನು ರೆಸಿಪ್ರೊಕಲ್ ಮಾಡಿದರೆ 1 ಡಿವೈಡೆಡ್ ಬೈ ಕಾಟ್ ಪೈ ಎಕ್ಸ್ ಡಿವೈಡೆಡ್ ಬೈ 2a ಅಂತ ಆಗುತ್ತೆ, ಇಂಟು ಲಾಗ್ ಆಫ್ 2 ಮೈನಸ್ ಎಕ್ಸ್ ಬೈ ಎ. ಇವಾಗ ಪುಟ್ ಎಕ್ಸ್ ಈಕ್ವಲ್ ಟು ಎ. ಸೊ ಎ ಬೈ ಎ ಈಸ್ 1. 2 minus 1 is 1. ಲಾಗ್ 1 is 0 ಡಿವೈಡೆಡ್ ಬೈ ಎ ಬೈ ಎ ಕ್ಯಾನ್ಸಲ್. ಕಾಟ್ ಪೈ ಬೈ 2 ಆರ್ ಕಾಟ್ 90 degree ಈಸ್ 0. ಸೊ 0 ಬೈ 0 ಫಾರ್ಮ್ ಬಂತಲ್ಲ, ಏನು ಮಾಡಬೇಕು, ಟೈಪ್ 1 ಅಪ್ಲೈ ಮಾಡಬೇಕು. ಟೈಪ್ 1 ಹೇಳುತ್ತೆ ಅಂದರೆ ಟೈಪ್ 1 ಲೈಕ್ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು. 0 ಬೈ 0 ಫಾರ್ಮ್ ಬಂದ ನಂತರ ಅಪ್ಲೈಯಿಂಗ್ ಎಲ್ ಹಾಸ್ಪಿಟಲ್ಸ್ ರೂಲ್. ಎಲ್ ಹಾಸ್ಪಿಟಲ್ಸ್ ರೂಲ್. ಓಕೆ, ಇದನ್ನು ಅಪ್ಲೈ ಮಾಡಬೇಕು. ಸೊ ಎಲ್ ಎಚ್ ಎಸ್ ಹ್ಯಾಸ್ ಇಟ್ ಈಸ್ ಹಾಗೆ ಬರೆಯೋಣ. ಲಾಗ್ ಇ ಕೆ ಈಕ್ವಲ್ ಟು, ಸೊ ಇಲ್ಲಿ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಇಲ್ಲಿ ಲಾಗ್ ಆಫ್ 2 ಮೈನಸ್ ಎಕ್ಸ್ ಬೈ ಎಗೆ ಡಿಫ್ರೆನ್ಷಿಯೇಟ್ ಮಾಡೋಣ. ಫಸ್ಟ್ ದಿಸ್ ಈಸ್ ದಿ ನ್ಯೂಮರೇಟರ್, ಇದು ಡಿನಾಮಿನೇಟರ್. ಫಸ್ಟ್ ನ್ಯೂಮರೇಟರ್ಗೆ ಡಿಫ್ರೆನ್ಷಿಯೇಷನ್ ಮಾಡಿದರೆ 1 ಡಿವೈಡೆಡ್ ಬೈ 2 ಮೈನಸ್ ಎಕ್ಸ್ ಬೈ ಎ. ಲಾಗ್ಗೆ ಫುಲ್ ಲಾಗ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಡಿವೈಡ್ ಬೈ 2 ಮೈನಸ್ ಎಕ್ಸ್ ಬೈ ಎ. ಎಗೈನ್ 2 ಮೈನಸ್ ಎಕ್ಸ್ ಬೈ ಎಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0 ಮೈನಸ್ ಎಕ್ಸ್ ಬೈ ಎಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಡಿವೈಡ್ ಬೈ ಎ ಹೋಲ್ ಡಿವೈಡೆಡ್ ಬೈ, ಈಗ ಡಿನಾಮಿನೇಟರ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು.
ಸೊ cot pi x by 2a ಅಂದರೆ ಕಾಟಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಅಂತ ಬರುತ್ತೆ. ಓಕೆ, ಸೊ ಕಾಟಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಪೈ ಎಕ್ಸ್ ಡಿವೈಡೆಡ್ ಬೈ 2a. ಎಗೇನ್ ಇವಾಗ ಏನು ಮಾಡಬೇಕು, ಪೈ ಎಕ್ಸ್ ಬೈ 2aಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆವಾಗ ಪೈ ಬೈ 2a ಬರುತ್ತೆ, ಪೈ ಡಿವೈಡೆಡ್ ಬೈ 2a ಅಂತ. ಓಕೆ, ನೆಕ್ಸ್ಟ್ ಈಗ ಏನು ಮಾಡಬೇಕು, ಪುಟ್ ಎಕ್ಸ್ ಈಕ್ವಲ್ ಟು ಎ ಅಂತ ಸಬ್ಸ್ಟಿಟ್ಯೂಷನ್ ಮಾಡೋಣ. ಓಕೆ, ಪುಟ್ ಎಕ್ಸ್ ಈಕ್ವಲ್ ಟು ಎ ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಎ ಬೈ ಎ ಈಸ್ 1 ಆಗುತ್ತೆ. 2 ಮೈನಸ್ 1 ಅಂತ ಹೇಳಿದರೆ 1 ಬೈ 1 ಈಸ್ 1. ಸೊ 1 ಅಂತ ಆಯಿತು, ಇಂಟು ಮೈನಸ್ 1 ಬೈ ಎ ಅದು ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ, ಇಲ್ಲಿ ಎ ಬೈ ಎ ಅಂದರೆ ಎಕ್ಸಿಗೆ ಎ ಅಂತ ಹಾಕೋಣ. ಎ ಬೈ ಎ ಗೆಟ್ ಕ್ಯಾನ್ಸಲ್, ಪೈ ಬೈ 2 ಅಂತ ಬರುತ್ತೆ. ಓಕೆ, ಕೊಸಿಕೆಂಟ್ ಪೈ ಬೈ 2 ಅಂದರೆ 90 ಡಿಗ್ರಿ. ಕೊಸಿಕೆಂಟ್ 90 ಡಿಗ್ರಿ ಅಂದರೆ ಎಷ್ಟು? ಆ್ಯಕ್ಚುಲಿ ಸೆಕೆಂಟ್ 90 ಡಿಗ್ರಿ ಈಸ್ 1. ಕೊಸಿಕೆಂಟ್ 90 ಡಿಗ್ರಿ ಅಂದರೂ ಕೂಡ 1. ಕೊಸಿಕೆಂಟ್ ಸ್ಕ್ವೇರ್ 90 ಡಿಗ್ರಿ ಅಂತ ಹೇಳಿದ್ರೇನು 1. ಓಕೆ, 1 ಇಂಟು ಪೈ ಬೈ 2a ಆ್ಯಸ್ ಇಟ್ ಈಸ್ ಈಕ್ವಲ್ ಟು, ಇಲ್ಲಿ 1 ಇಂಟು ಮೈನಸ್ 1 ಬೈ ಎ ಈಸ್ ಮೈನಸ್ 1 ಡಿವೈಡೆಡ್ ಬೈ ಎ divided by 1 into pi by 2a is pi divided by 2a. So a get cancel. ಈ 2 ನ್ಯೂಮರೇಟರಿಗೆ ಹೋಗುತ್ತೆ, ಮೈನಸ್ 2 ಡಿವೈಡೆಡ್ ಬೈ ಪೈ ಅಂತ ಬಂತು. ಇಲ್ಲೂ ಮೈನಸ್ ಇದೆ ಡಿನಾಮಿನೇಟರಲ್ಲಿ, ಇಲ್ಲಿ ಮೈನಸ್ಸು, ಇಲ್ಲೂ ಕೂಡ ಮೈನಸ್ಸು, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತದೆ, ಇದು ಪ್ಲಸ್ ಆಯಿತು. ಸೊ ದಿಸ್ ಈಸ್ ಲಾಗ್ ಇ ಕೆ. ದೆನ್ ಕೆ ಲಾಗ್ ಇ ಕೆ ಈಕ್ವಲ್ ಟು 2 divided by pi. Then find out e exponential equal k na find out ಮಾಡಬೇಕು. Thus k equal to log e ಏನಾಗುತ್ತೆ, ಈ ಕಡೆ ಶಿಫ್ಟ್ ಮಾಡಿದ್ರೆ, ಸೊ ಮಲ್ಟಿಪ್ಲಿಕೇಶನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1 divided by log e ಆಗುತ್ತೆ. ನ್ಯೂಮರೇಟರಿಗೆ ಕಳಿಸಿದ್ರೆ ಎಕ್ಸ್ಪೋನೆನ್ಷಿಯಲ್ ಟು ದ ಪವರ್ ಆಫ್ 2 by pi. ಸೊ ಅಲ್ಲಿಗೆ k ಈಕ್ವಲ್ ಟು 2 ಡಿವೈಡೆಡ್ ಬೈ ಪೈ ಇಸ್ ದ ಆನ್ಸರ್. ಓಕೆ, ಒನ್ಸ್ ಅಗೇನ್ ಫಸ್ಟ್ ಏನು ಮಾಡಬೇಕು, ಇಲ್ಲಿ ಏನಿದೆ ಕ್ವಶನ್ಸ್ 42ನಲ್ಲಿ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳಿ. ಅಂದರೆ ಕೆ ಅಂತ ಅಸಂಪ್ಷನ್ ಮಾಡ್ಕೋಬೇಕು. ಲೆಟ್ ಕೆ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ 2 ಮೈನಸ್ ಎಕ್ಸ್ ಬೈ ಎ ಟು ದ ಪವರ್ ಆಫ್ ಟ್ಯಾನ್ ಪೈ ಎಕ್ಸ್ ಬೈ 2a ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಪುಟ್ ಎಕ್ಸ್ ಈಕ್ವಲ್ ಟು ಎ ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಎ ಬೈ ಎ ಗೆಟ್ ಕ್ಯಾನ್ಸಲ್ 1 ಅಂತ ಆಗುತ್ತೆ. 2 ಮೈನಸ್ 1 ಈಸ್ 1 ಅಂತ ಬರೀರಿ. ಇಲ್ಲಿ ಎ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಪೈ ಬೈ 2 ಅಂದರೆ 90 ಡಿಗ್ರಿ. ಟ್ಯಾನ್ 90 ಡಿಗ್ರಿ ಈಸ್ ಇನ್ಫಿನಿಟಿ. ಸೊ ನೆಕ್ಸ್ಟ್ 1 ಟು ದ ಪವರ್ ಆಫ್ ಇನ್ಫಿನಿಟಿ ಬಂದರೆ ಟೈಪ್ 3 ಅಪ್ಲೈ ಮಾಡಬೇಕು. ಟೈಪ್ 3 ಏನು ಹೇಳುತ್ತೆ, ಟೇಕಿಂಗ್ ಲಾಗ್ ಆನ್ ಬೋತ್ ದಿ ಸೈಡ್. ಲಾಗ್ ಇನ ಅಪ್ಲೈ ಮಾಡಿ. ಲಾಗ್ ಇ ಕೆ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ, ಇದೆಷ್ಟಕ್ಕೂ ಲಾಗ್ ಅಂತ ಅಪ್ಲೈ ಮಾಡಿದ್ರೆ ಲಾಗ್ ಆಫ್ 2 ಮೈನಸ್ ಎಕ್ಸ್ ಬೈ ಎ ಟು ದ ಪವರ್ ಆಫ್ ಟ್ಯಾನ್ ಪೈ ಎಕ್ಸ್ ಬೈ 2a ಅಂದರೆ ಟ್ಯಾನ್ ಪೈ ಎಕ್ಸ್ ಬೈ 2a ಇಂಟು ಲಾಗ್ ಆಫ್ 2 ಮೈನಸ್ ಎಕ್ಸ್ ಬೈ ಎ. ಲಾಗರಿದಮಿಕ್ದು ಫಾರ್ಮುಲಾ ಗೊತ್ತಿದೆಯಲ್ಲ, ಲಾಗ್ ಆಫ್ ಎ ಟು ದ ಪವರ್ ಆಫ್ ಎಮ್ ಅಂದರೆ ಎಮ್ ಲಾಗ್ ಎ, ಅದನ್ನು ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿ. ನೆಕ್ಸ್ಟ್ ಎಲ್ ಎಚ್ ಎಸ್ ಹಾಗೆ ಬರೀರಿ. ಇವಾಗ ಮತ್ತೆ ಏನು ಮಾಡಬೇಕು, ಪುಟ್ ಎಕ್ಸ್ ಈಕ್ವಲ್ ಟು ಎ ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಎ ಗೆಟ್ ಕ್ಯಾನ್ಸಲ್, ಪೈ ಬೈ 2 ಅಂದರೆ 90 ಡಿಗ್ರಿ, ಟ್ಯಾನ್ 90 ಡಿಗ್ರಿ ಈಸ್ ಇನ್ಫಿನಿಟಿ ಇಂಟು ಎ ಬೈ ಎ 1 ಆಗುತ್ತೆ. 2 ಮೈನಸ್ 1 ಈಸ್ 1, ಲಾಗ್ 1 ಈಸ್ 0. ಸೊ ಇನ್ಫಿನಿಟಿ ಇಂಟು 0 ಬಂತು ಅಂದರೆ ಟೈಪ್ 2 ಅಪ್ಲೈ ಮಾಡಬೇಕು. ಟೈಪ್ 2 ಏನು ಹೇಳುತ್ತೆ ಅಂದರೆ ಎಲ್ ಸಿ ಎಮ್ ಟೇಕ್ ಎಲ್ ಸಿ ಎಮ್ ಅಂತ ಹೇಳಿದೆ. ಎಲ್ ಸಿ ಎಮ್ ಅಂದರೆ ಇದನ್ನು ರೆಸಿಪ್ರೋಕಲ್ ಮಾಡಿ ಹೀಗೆ ಬರುತ್ತೆ. ಸೊ ಅಂದರೆ ಇದು ನ್ಯೂಮರೇಟರಿಗೆ ಕಳಿಸಿ ಇದು ಡಿನಾಮಿನೇಟರ್ ಆಗ್ತದೆ. ಸೊ ಇವಾಗ ಏನು ಮಾಡಬೇಕು, ಪುಟ್ ಎಕ್ಸ್ ಈಕ್ವಲ್ ಟು ಎ ಕ್ಯಾನ್ಸಲ್ ಆಯಿತು. ಪೈ ಬೈ 2 ಅಂದರೆ 90 ಡಿಗ್ರಿ, ಕಾಟ್ 90 ಡಿಗ್ರಿ ಅಂದರೆ 0. ಮತ್ತಿಲ್ಲಿ ಬರೋಣ, ಎ ಬೈ ಎ ಅಂದರೆ 1 ಆಯಿತು. 2 ಮೈನಸ್ 1 ಅಂದರೆ 1, ಲಾಗ್ 1 ಅಂದರೆ 0. 0 ಬೈ 0 ಫಾರ್ಮ್ ಬಂತಲ್ಲ, 0 ಬೈ 0 ಫಾರ್ಮ್ ಬಂದರೆ ಮಾತ್ರ ನಾವೇನು ಮಾಡಬೇಕು, ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು. ಎಲ್ ಎಚ್ ಎಸ್ ಹಾಗೆ ಬರೀರಿ. ಆರ್ ಎಚ್ ಎಸ್ ಅಲ್ಲಿ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ, ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು ಅಂದರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಿಗೆ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಫಸ್ಟ್ ನ್ಯೂಮರೇಟರಿಗೆ ಡಿಫ್ರೆನ್ಷಿಯೇಟ್ ಮಾಡೋಣ. ಲಾಗ್ ಆಫ್ 2 ಮೈನಸ್ ಎಕ್ಸ್ ಬೈ ಎ ಅಂದರೆ
1 divided by 2 minus x by a into again 2 minus x by a ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಂದರೆ ಫಸ್ಟ್ ನಾವು ಚೈನ್ ರೂಲ್ ಅಪ್ಲೈ ಮಾಡ್ತಾ ಇದ್ದೇವೆ. ಸೊ ಅವಾಗ 2 ಅನ್ನೋದು ಕಾನ್ಸ್ಟೆಂಟು 0 ಆಗುತ್ತೆ. ಮೈನಸ್ ಎಕ್ಸ್ ಬೈ ಎಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಮೈನಸ್ 1 ಬೈ ಎ. ನೆಕ್ಸ್ಟ್ ಡಿನಾಮಿನೇಟರಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಕಾಟ್ ಥೀಟಾಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಅಂತ. ಹಾಗೆ ಕಾಟ್ ಆಫ್ ಪೈ ಎಕ್ಸ್ ಬೈ 2a ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ ಪೈ ಎಕ್ಸ್ ಬೈ 2a ಆಗುತ್ತೆ. ಅಗೇನ್ ಪೈ ಎಕ್ಸ್ ಬೈ 2a ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಂದರೆ ನಾವೆಲ್ಲಿ ಕೂಡ ಚೈನ್ ರೂಲ್ ಅಪ್ಲೈ ಮಾಡ್ತಾ ಇದ್ದೇವೆ, ಏಕೆಂದರೆ ಫಂಕ್ಷನ್ ಒಳಗೊಂದು ಫಂಕ್ಷನ್ ಇದೆ ಹಾಗಾಗಿ. ಸೊ ಪೈ ಬೈ 2a ಅಂತ ಬರುತ್ತೆ. ಈಗ ಏನು ಮಾಡಬೇಕು, ಪುಟ್ ಎಕ್ಸ್ ಈಕ್ವಲ್ ಟು ಎ ಅಂತ ಸಬ್ಸ್ಟಿಟ್ಯೂಷನ್ ಮಾಡೋಣ. ಎ ಬೈ ಎ ಅಂದರೆ 1, 2 ಮೈನಸ್ 1 ಅಂದರೆ 1, 1 ಬೈ 1 ಅಂದರೆ 1, ಮೈನಸ್ 1 ಬೈ ಎ. ಡಿನಾಮಿನೇಟರ್ ಕೂಡ ಹಾಗೆ ಎಕ್ಸಿಗೆ ಎ ಅಂತ ಹಾಕಿ ಎ ಬೈ ಎ ಕ್ಯಾನ್ಸಲ್ ಆಗುತ್ತೆ. ಪೈ ಬೈ 2 ಅಂದರೆ 90 ಡಿಗ್ರಿ. ಸೊ ಕೊಸಿಕೆಂಟ್ 90 ಡಿಗ್ರಿ ಈಸ್ 1, ಕೊಸಿಕೆಂಟ್ ಸ್ಕ್ವೇರ್ 90 ಡಿಗ್ರಿ ಈಸ್ ಆಲ್ಸೋ 1. ಸೊ ಇಲ್ಲಿ ಮೈನಸ್ ಹಾಗೆ ಬರ್ಕೊಳ್ಳಿ. ಇಂಟು ಪೈ ಬೈ 2a ಬರೀರಿ. ಸೊ ಇಲ್ಲಿ ಮೈನಸ್ ಇದೆಯಲ್ಲ ಅದನ್ನು ಹಾಗೆ ಬರೀರಿ. ಮೈನಸ್ 1 ಬೈ ಎ ಡಿವೈಡೆಡ್ ಬೈ ಮೈನಸ್ ಪೈ ಬೈ 2a. ಮೈನಸ್ ಗೆಟ್ ಕ್ಯಾನ್ಸಲ್, 2 ಬೈ ಪೈ ಬರುತ್ತೆ. ಲಾಗಿ ಕೆ ಈಕ್ವಲ್ ಟು 2 ಬೈ ಪೈ. ದಸ್ ಕೆ ಈಕ್ವಲ್ ಟು e power of 2 divided by pi is the answer. Okay, ಬುಕ್ಕಲ್ಲೊಮ್ಮೆ ನೋಡೋಣ. So see the answer. Okay, this is the answer. Okay, thank you so much.